ಅಂಬೇಡ್ಕರ್ ಭವನದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರೋ ಪೊಲೀಸರು ಹೊಸ ಕಟ್ಟಡ ನಿರ್ಮಾಣವಾಗಿದ್ದರೂ ಉದ್ಘಾಟನೆಯಾಗಿದ್ದ ಪೊಲೀಸ್ ಠಾಣೆ ಭವನದಲ್ಲೇ ಪೊಲೀಸರ ಕೆಲಸ. ಈತ ದಲಿತ ಸಮುದಾಯ ಮುಖಂಡರು ನೂತನ ಕಟ್ಟಡ ಉದ್ಘಾಟನೆ ಮಾಡಿ ಭವನ ಬಿಡುವಂತೆ ಒತ್ತಾಯ. ಈ ಎಲ್ಲ ದೃಶ್ಯಗಳು ಕಂಡುಬರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬೆಳವಂಗಲದಲ್ಲಿ. ಅಂದಹಾಗೆ ಕಳೆದ 3 ವರ್ಷಗಳಿಂದ ದೊಡ್ಡಬೆಳವಂಗಲ ಪೊಲೀಸ್ ಠಾಣೆ ಕಟ್ಟಡ ಹೆದ್ದಾರಿಗೆ ರಸ್ತೆ ಅಗಲೀಕರಣಕ್ಕೆ ಹೋಯಿತು. ಅಂದು ಪೊಲೀಸ್ ಠಾಣೆ ಕಟ್ಟಡವನ್ನ ದೊಡ್ಡಬೆಳವಂಗಲದಲ್ಲಿ ನೂತನವಾಗಿ ನಿರ್ಮಿಸಿದ ಅಂಬೇಡ್ಕರ್ ಭವನಕ್ಕೆ ತಾತ್ಕಾಲಿಕವಾಗಿ ಶಿಫ್ಟ್ ಮಾಡಲಾಗಿತ್ತು. ಅಂದಿನಿಂದ ಇಂದಿನವರೆಗೂ ಅಂಬೇಡ್ಕರ್ ಭವನದಲ್ಲೇ ದೊಡ್ಡಬೆಳವಂಗಲ ಪೊಲೀಸ್ ಠಾಣೆ ಕರ್ತವ್ಯ ನಿರ್ವಹಿಸಿಕೊಂಡು ಬರುತ್ತಿದೆ. ಇನ್ನು 3 ವರ್ಷದ ಹಿಂದೆಯೇ ಭವನದ ಪಕ್ಕದಲ್ಲೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೂತನ ಪೊಲೀಸ್ ಕಟ್ಟಡ ಕಾಮಗಾರಿ ಪ್ರಾರಂಭ ಮಾಡಿ 6 ತಿಂಗಳುಗಳ ಹಿಂದೆಯೇ ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿದೆ. ಆದರೆ ನೂತನ ಪೊಲೀಸ್ ಠಾಣೆಯ ಕಟ್ಟಡ ಉದ್ಘಾಟನೆಗೆ ಮೀನಾಮೇಷ ಎಣಿಸಲಾಗುತ್ತಿದ್ದು ಅಂಬೇಡ್ಕರ್ ಭವನ ಬಿಟ್ಟುಕೊಡುವಂತೆ ದಲಿತ ಮುಖಂಡರು ಆಗ್ರಹಿಸಿದ್ದಾರೆ. ಈ ಒಂದು ಅಂಬೇಡ್ಕರ್ ಭವನನ ಎಲ್ಲ ರೆಡಿಯಾಗಿ ನಾವು ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದಾಗ ಅವತ್ತಿಗೆ ರೋಡ್ ಬರುತ್ತೆ. ರೋಡ್ ಬಂದು ಅವತ್ತು ಮೊನ್ನೆ ನಮ್ಮ ಗಜೇಂದ್ರ ಸಾಹೇಬ್ರು ಇರ್ತಾರೆ ಇಲ್ಲಿ ಇನ್ಸ್ಪೆಕ್ಟ್ರಾಗಿ, ಅವರು ನಮ್ಮ ದಲಿತ ಮುಖಂಡರುಗಳನ್ನೆಲ್ಲ ಕರೆಸ್ಬಿಟ್ಟು ದಯವಿಟ್ಟು ನಮಗೆ ಭವನನ ಬಿಟ್ಕೊಡಿ, ನಮ್ಮದು ಸ್ಟೇಷನ್ 1 ವರ್ಷ ಮಾತ್ರ ಸಮಯ ಕೊಡಿ, ನಾವು 1 ವರ್ಷದಲ್ಲಿ ನಾವೆಲ್ಲ ಕನ್ಸ್ಟ್ರಕ್ಷನ್ ಮಾಡಿ ನಾವು ಸ್ಟೇಷನ್ನ ಬಿಟ್ಬಿಟ್ಟು ನಿಮ್ಮ ಭವನ ಬಿಟ್ಟು ನಾವು ಸ್ಟೇಷನಿಗೆ ಬರ್ತೀವಿ ಅಂತ ಹೇಳ್ತಾರೆ. ಅದು ಹಾಗೆ 4 ವರ್ಷ ಆಗುತ್ತೆ. ಕಟ್ಟಡನೂ ರೆಡಿ ಇದೆ. ಈಗ ನೀವು ನೋಡ್ತಾ ಇದ್ದೀರಾ, ಕಟ್ಟಡನೂ ಆಯಿತು. ಈಗ ಇಲ್ಲಿಗೆ ಅಧಿಕಾರಿಗಳು ಅಲ್ಲಿಂದ ಇಲ್ಲಿ ಬರೋದಕ್ಕೆ ತರಾತುರಿಗಳ ತಯಾರಾಗೂ ಇದ್ದಾರೆ. ಆದರೆ ಇಲ್ಲಿ ಈ ಒಂದು ದೊಡ್ಡಬಳ್ಳಾಪುರ ತಾಲೂಕಿನ ರಾಜಕೀಯ ಏನು ಮುಖಂಡರುಗಳು ಮತ್ತು ರಾಜಕೀಯ ನಾಯಕರು ಏನಿದ್ದಾರೆ, MLA ಮತ್ತು XMLA ವರ್ಸಸ್ XMLA ಅನ್ನಂಗಾಗಿ ನಮ್ಮ ಮಾನ್ಯ ಶ್ರೀ ಗೃಹ ಸಚಿವರು ಸಹ ಈ ಒಂದು ಕಟ್ಟಡನ ಉದ್ಘಾಟನೆ ಮಾಡೋದಕ್ಕೆ ಅವರು ಉತ್ಸುಕತೆಯಿಂದ 3 ಸರ್ತಿ ಅವರು ಸಮಯ ಕೊಟ್ಟಿದ್ದಾರೆ. ಆ ಸಮಯ ಕೊಟ್ಟರೂ ಸಹ XMLA ಅವರು ಈಗಿರ್ತಕ್ಕಂಥ MLA ಅವರ ಒಂದು ಹೆಸರು ಚಾಲ್ತಿಗೆ ಬಂದ್ಬಿಡುತ್ತೆ, ಅವರ ಕಲ್ಲಲ್ಲಿ ಅವರ ಹೆಸರು ಬರುತ್ತೆ ಅಥವಾ ಅವರು ಇದರ ಕ್ರೆಡಿಟ್ ತೊಗೊತಾರೆ ಅಂತ ಹೇಳ್ಬಿಟ್ಟು ಅವರ ಒಂದು ಒಳ ರಾಜಕೀಯಗಳ ವಿಚಾರದಿಂದಾಗಿ ಈ ಕಟ್ಟಡನ ಅವರು ಉದ್ಘಾಟನೆ ಮಾಡೋಕ್ಕೆ ಬಿಡ್ತಿಲ್ಲ. ಇದು ಈಗ ಹೋದ ಬಾರಿ ಇಲ್ಲಿ ಕಾಂಗ್ರೆಸ್ನವರು ಶಾಸಕರಾಗಿದ್ದರು. ಅವರು ಶಾಸಕರಾಗಿದ್ದಾಗ ಇದು ಶಂಕುಸ್ಥಾಪನೆ ಆಗುತ್ತೆ. ಶಂಕುಸ್ಥಾಪನೆ ಆದ ನಂತರ ಕಟ್ಟಡ ಕೆಲಸ ಸ್ಟಾರ್ಟ್ ಆಯಿತು. ಆ ಕೆಲಸ ಸ್ಟಾರ್ಟ್ ಆದಂಥ ಸಮಯದಲ್ಲಿ BJP ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ. ಈಗ ಮೇಯ್ನ್ ಬಂದಿರೋದು ಶಂಕುಸ್ಥಾಪನೆಯೂ ನಾನೇ ಮಾಡಿದ್ದೀನಿ, ಉದ್ಘಾಟನೆಯೂ ನಾನೇ ಮಾಡಬೇಕು ಅನ್ನೋ ಒಂದು ಅಹಂಭಾವದಲ್ಲಿ ಇವರು ನಡ್ಕೊತಾ ಇರೋದು. ಇಲ್ಲಿ ಗೃಹ ಸಚಿವರದ್ದು ತಪ್ಪಿಲ್ಲ, ಈಗ ಹಾಲಿ MLA ಅವ್ರದ್ದು ತಪ್ಪಿಲ್ಲ. ಅವರು ಬರ್ತಾರೆ, ಅವರು ಆಲ್ರೆಡಿ 3 ಸಲ ಸಮಯ ಕೊಟ್ಟಿದ್ದಾರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ. ಬಟ್ ಇವರು ಈ ಒಂದು ತಾಲೂಕಿನ ಏನು XMLA ಅವರು ಇದ್ದಾರೆ ಇದನ್ನು ಸ್ವಲ್ಪ ತಡೆ ಹಿಡಿತಾ ಇದ್ದಾರೆ ನಮಗೆ ಬಂದಿರೋ ಖಚಿತ ಮಾಹಿತಿ ಮೇರೆಗೆ. ಹಾಗಾಗಿ ಇವರು ರಾಜಕೀಯದ ತೆವಲುಗಳಿಗೆ ನಾವು ತಳ ಸಮುದಾಯದವರು ನಾವು ಬಲಿಪಶು ಆಗ್ತಾಯಿದ್ದೀವಿ ಸರ್. ನಮಗಿದು ತರಾತುರಿ ಒಳಗೆ ಅತಿ ಶೀಘ್ರದಲ್ಲಿ ಇವರು ರಾಜಕೀಯನೆಲ್ಲ ಬದಿವತ್ತಿ ತಳ ಸಮುದಾಯದ ದಲಿತ ಪರ ಇವರು ಕಾರ್ಯಕರ್ತರು ದಲಿತ ಪರವಾಗಿ ಇವರು ಇದ್ದಾರೆ ಅಂತಂದರೆ ದಯವಿಟ್ಟು ಬಂದು ಫಸ್ಟ್ ಇದನ್ನು ಅವರು ಉದ್ಘಾಟನೆ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಅವರದ್ದು ಏನು ಅವರ ಸಾಮಗ್ರಿಗಳಿದೆ ಮತ್ತು ಇಡೀ ಪೊಲೀಸ್ ಠಾಣೆನ ಇಲ್ಲಿಗೆ ವರ್ಗಾವಣೆ ಮಾಡಿ ನಮಗದು ಬಿಡ್ಕೊಟ್ರೆ ನಾವು ನಮ್ಮ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ನಮಗೆ ಉಪಯೋಗ ಆಗ್ತದೆ. ಮತ್ತು ಇದರಿಂದ ನಾವು ಪೊಲೀಸ್ನವ್ರಿಗೂ ಸಹ ಈ ಪೊಲೀಸ್ ಇಲಾಖೆಗೂ ಆಭಾರಿಗಳಾಗ್ತೀವಿ. ಯಾಕಂದರೆ ನಮ್ಮ ಜಾಗದಲ್ಲಿ ನಾವು ಬಿಟ್ಕೊಟ್ಟು ಅವ್ರು ಕೆಲಸ ಕಾರ್ಯ ಮಾಡಿದ್ದಾರೆ. ಇಲ್ಲಿಗೆ ಬಂದ ಮೇಲೆ ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ, ಅವರು ನಮಗೆ ಸಹಕಾರ ಕೊಡ್ತಾರೆ. ಇಷ್ಟನ್ನು ಹೇಳ್ತಾ ಅಂದಹಾಗೆ 3 ವರ್ಷಗಳ ಹಿಂದೆ ಬಿಜೆಪಿ ಸರ್ಕಾರವಿದ್ದಾಗ ಅಂದಿನ ಗೃಹ ಮಂತ್ರಿ ಆರಾಗ ಜ್ಞಾನೇಂದ್ರ ದೊಡ್ಡಬೆಳವಂಗಲ ಪೊಲೀಸ್ ಠಾಣೆಗೆ ಅನುದಾನ ನೀಡಿದ್ದರು. ಇನ್ನು ದೊಡ್ಡಬಳ್ಳಾಪುರ ಅಂದಿನ ಶಾಸಕ ವೆಂಕಟರಮಣಯ್ಯ ಪೊಲೀಸ್ ಠಾಣೆಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದರು. ಆದರೆ ಇದೀಗ ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಶಾಸಕ ಧೀರಜ್ ಮುನಿರಾಜು ಇದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ. ಇನ್ನು ಪೊಲೀಸ್ ಠಾಣೆ ಉದ್ಘಾಟನೆ ಕ್ರೆಡಿಟ್ ನನಗೆ ಸಿಗಬೇಕು ಅಂತ ಮಾಜಿ ಶಾಸಕ ವೆಂಕಟರಮಣಯ್ಯ ಉದ್ಘಾಟನೆಗೆ ತಡೆ ಹಾಕುತ್ತಿರುವ ಆರೋಪ ಕೇಳಿ ಬಂದಿದೆ. ಒಂದ್ ಕಡೆ ಅಂಬೇಡ್ಕರ್ ಭವನದಲ್ಲಿ ಆ ಭಾಗದ ಬಡ ದಲಿತ ಸಮುದಾಯಗಳು ಅನೇಕ ಕಾರ್ಯಕ್ರಮಗಳು ಮದುವೆಗಳನ್ನ ಮಾಡಬೇಕಿತ್ತು. ತಾತ್ಕಾಲಿಕವಾಗಿ ಪೊಲೀಸ್ ಠಾಣೆಗೆ ಕಟ್ಟಡ ಬಿಟ್ಟುಕೊಟ್ಟ ನಂತರ ದಲಿತ ಸಮುದಾಯಗಳಿಗೂ ಕಟ್ಟಡದ ಅನುಕೂಲ ಇದುವರೆಗೂ ಸಿಕ್ಕಿಲ್ಲ. ಹೀಗಾಗಿ ಉದ್ಘಾಟನೆಗೆ ರೆಡಿಯಾಗಿರೋ ನೂತನ ಪೊಲೀಸ್ ಠಾಣೆಯನ್ನ ಸರ್ಕಾರ ಉದ್ಘಾಟನೆ ಮಾಡಿ ಪೊಲೀಸ್ ಠಾಣೆಯನ್ನ ಶಿಫ್ಟ್ ಮಾಡಿಸಿ ಅಂಬೇಡ್ಕರ್ ಭವನ ಬಿಟ್ಟುಕೊಡುವಂತೆ ದಲಿತ ಮುಖಂಡರು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಒಟ್ಟಾರೆ ದೊಡ್ಡಬೆಳವಂಗಲ ನೂತನ ಪೊಲೀಸ್ ಠಾಣೆ ಕಟ್ಟಡ ರೆಡಿಯಾಗಿ ಉದ್ಘಾಟನೆಗೆ ಸಿದ್ಧವಿದೆ. ಆದರೆ ಕಾಂಗ್ರೆಸ್ ಮಾಜಿ ಶಾಸಕ ಹಾಗೂ ಹಾಲಿ ಶಾಸಕರ ನಡುವೆ ಉದ್ಘಾಟನೆ ತಿಕ್ಕಾಟ ನಡೆಯುತ್ತಿರುವ ಆರೋಪ ಕೇಳಿಬಂದಿದೆ. ಇದರ ನಡುವೆ ಪೊಲೀಸರು ನೂತನ ಕಟ್ಟಡಕ್ಕೆ ಶಿಫ್ಟ್ ಆಗಲು ತುದಿಗಾಲಲ್ಲಿ ನಿಂತಿದ್ದಾರೆ.
ಹೀಗಾಗಿ ಇನ್ನಾದರೂ ಸರ್ಕಾರ ಕೂಡಲೇ ನೂತನ ಪೊಲೀಸ್ ಠಾಣೆ ಉದ್ಘಾಟನೆ ಮಾಡಿ ಅಂಬೇಡ್ಕರ್ ಭವನದ ಕಟ್ಟಡವನ್ನ ದಲಿತ ಸಮುದಾಯ ಕಾರ್ಯಕ್ರಮಗಳಿಗೆ ಬಿಟ್ಟುಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಂದು ನಮ್ಮ ಪರಿಶಿಷ್ಟ ಜಾತಿ ಪಂಗಡಕ್ಕೋಸ್ಕರ ಕಟ್ಟಿದಂಥ ಅಂಬೇಡ್ಕರ್ ಸಮುದಾಯ ಭವನನ ಇವತ್ತು ಪೊಲೀಸ್ನವರು ಅಲ್ಲಿದ್ದಾರೆ. ಹಿಂದೆ ಒಂದು ಬೆಳವಂಗದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ನ ಅಲ್ಲಿ ರಸ್ತೆಗೆ ಹೋಯಿತು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ನಮ್ಮ ಸಮುದಾಯ ಭವನನ ಬಿಟ್ಕೊಂಡು ಕೊಟ್ಟಿದ್ವಿ. ಈಗ ಏನು ಕಟ್ಟಡ ರೆಡಿಯಾಗಿದೆ, ಪೊಲೀಸ್ ಠಾಣೆ ಕಟ್ಟಡ ರೆಡಿಯಾಗಿದೆ, ಆದರೆ ಅದನ್ನು ಇನ್ನೂ ಇನಾಗ್ರೇಷನ್ ಮಾಡಿಲ್ಲ. ಕಾರಣ ಏನು ಅಂದರೆ ಹಿಂದೆ ಇದ್ದಂಥ ಶಾಸಕರು ಏನು ನಮ್ಮ ಕಾಂಗ್ರೆಸ್ ಶಾಸಕರು ವೆಂಕಟರಮಣಯ್ಯವ್ರ ಕಾಲದಿಂದ ಕಟ್ಟಿದಂಥ ಕಟ್ಟಡ, ಈಗ ಇರ್ತಕ್ಕಂಥ ಧೀರಜ್ ಮುನ್ರಾಜ್ ಅವರು ಏನು BJP ಶಾಸಕರಿದ್ದಾರೆ, ಇವರು ಬಂದು ಇದನ್ನು ಇನಾಗ್ರೇಷನ್ ಮಾಡೋ ಅಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಏನು ರಾಜಕೀಯ ಜಂಜಾಟದಿಂದ ಇದು ದಯಮಾಡಿ ಆಗಿಲ್ಲ. ರಾಜಕೀಯ ಜಂಜಾಟದಿಂದ ಈ ಒಂದು ಕಟ್ಟಡ ಉದ್ಘಾಟನೆ ಆಗಿಲ್ಲ. ಆದ್ದರಿಂದ ದಯಮಾಡಿ ಇವರು ಸರ್ಕಾರಕ್ಕೆ ಏನು ಹೇಳೋದು ಅಂದರೆ, ನಾನು ಏನು ನಮ್ಮ ಒಂದು ಪರಿಶಿಷ್ಟ ಜಾತಿ ಪಂಗಡದ ಒಂದು ಸಮುದಾಯ ಭವನ ಇದೆ, ನಮ್ಮ ದಲಿತ ಕಾರ್ಯಕ್ರಮಗಳನ್ನಾಗಲಿ ಅಥವಾ ಮದುವೆ ಶುಭ ಸಮಾರಂಭಗಳಾಗಲಿ ನಾವು ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕೊಟ್ಬಿಟ್ಟು ಹೊರಗಡೆ ಮಾಡಲಿಕ್ಕೆ ಆಗ್ತಿಲ್ಲ ಇವತ್ತಿನ ದಿನ. ಹಂಗಾಗಿ ದಯವಿಟ್ಟು ನಮಗೆ ಬೇಗ ಇದನ್ನು ಬಿಟ್ಕೊಂಡು ಕೊಡಬೇಕು ಅಂತ ಅದು ಈ ಸರ್ಕಾರಕ್ಕೆ ಕೇಳ್ಕೊಂಡು. ಈ ಕಟ್ಟಡ ರೆಡಿಯಾಗಿ ಸುಮಾರು ವರ್ಷಗಳಾಗಿದೆ, ಹೆಚ್ಚು ಕಡಿಮೆ ಏನು 1 ವರ್ಷದ ಮೇಲಾಗಿದೆ ಅನಿಸುತ್ತೆ ಕಟ್ಟಡ ರೆಡಿಯಾಗಿ, ಆದರೂ ಒಂದು ಯಾವುದೇ ಓಪನ್ ಮಾಡಿಲ್ಲ ಇನ್ನು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.